ಚರ್ಚೆ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ಯೋಗೀಶ್ ಕಾಂಗ್ರೆಸ್ನಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಯೋಗೀಶ್ ಅವರೇ, ಯಾವ ರಾಜ್ಯದಲ್ಲಿ ಕಳೆದ ಸಲಕ್ಕಿಂತ ಜಾಸ್ತಿ ಸ್ಥಾನಗಳನ್ನು ನಾವು ಈ ಸಲ ತಗೋತೀವಿ ಅಂತ ಅನ್ನಿಸ್ತಾ ಇದೆ? ಸರ್, ಈ ಸಲ ಚುನಾವಣೆ 2014-2019 ಚುನಾವಣೆಗಿಂತನೂ ವಿಭಿನ್ನವಾಗಿರ್ತಕ್ಕಂಥ ಚುನಾವಣೆ ಈ ಬಾರಿ ಚುನಾವಣೆ ರಾಹುಲ್ ಗಾಂಧಿ ಅವರು ಹೊರಟಿರ್ತಕ್ಕಂಥ ನ್ಯಾಯ ಏನು ಭಾರತ್ ಜೋಡೋ ನ್ಯಾಯ ಚುನಾವಣೆ ಅಂತಕ್ಕಂಥದ್ದನ್ನು ಕೂಡ. ಹಾಗಾಗಿ ಜನಗಳು ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು ಕೂಡ ನೋಡ್ತಾ ಇದ್ದೀವಿ, ಸೋಷಿಯಲ್ ಮೀಡಿಯಾ ಮುಖಾಂತರ ನೋಡ್ತಾ ಇದ್ದೀವಿ, ಯಾವ ರೀತಿ ಯುವಕರಿಗೆ ಏನು 10 ವರ್ಷದಲ್ಲಿ ಸಿಗಬೇಕಾಗಿರ್ತಕ್ಕಂಥ ಏನು ಭರವಸೆಗಳು ಯಾವ ರೀತಿ ಸಿಗದಲ್ಲೇ ಇರ್ತಕ್ಕಂಥದ್ದು, ಪೆಟ್ರೋಲ್ ಡೀಸೆಲ್ ವಿಚಾರ ಆಗಿರ್ಬೋದು, ಈ ರೀತಿ ಅನೇಕ ಮುದ್ದೆಗಳು ನಿಮಗೂ ಗೊತ್ತಿದೆ. ಈ ರೀತಿ ವಿಚಾರವಾಗಿ ಚುನಾವಣೆ ಮಾಡಬೇಕು ಅಂತ ಬಂದಾಗ ಬಹಳಷ್ಟು ಜನ ಹೇಳ್ತಾರೆ ನನಗೇನಾಯ್ತು ಅಂತಕ್ಕಂಥದ್ದನ್ನು ಕೂಡ. ಬಹಳ ಒಂದು ಉದಾಹರಣೆ ನಿಮಗೆಲ್ಲರಿಗೂ ಕೂಡ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. 2020 में सबके पास घर होगा, घर में नल होगा, नल में जल होगा, बिजली होगा और बल्ब होगा ಅಂತ ಹೇಳಿರ್ತಕ್ಕಂಥ ಚುನಾವಣೆ ಈ ಸಲ. ಈ ಒಂದು ಮುದ್ದೆ ಹಿಡ್ಕೊಂಡು ನಾವು ಚುನಾವಣೆ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಯುವಕರು ನಮ್ಮ ಜೊತೆ ಬರ್ತಾರೆ. ಏನು ಸೌತಲ್ಲಿ ಈಗ ತೆಲಂಗಾಣ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಏನು ಸೌತಲ್ಲಿ ರೀಜನಲ್ ಪಾರ್ಟಿಗಳು ಬಹಳಷ್ಟು ಪ್ರಬಲ ಆಗಿರ್ತಕ್ಕಂಥ ಈ ದೇಶದಲ್ಲಿ ಇಲ್ಲೂ ಕೂಡ ನಾವು ಈ ಸಲ ಬಹಳಷ್ಟು ಒಂದು ಭದ್ರವಾದ ಚುನಾವಣೆ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ. ಪಂಜಾಬ್ ಹಾಗೂ ದೆಹಲಿಯಲ್ಲೂ ಕೂಡ ಏನು ಆಮ್ ಆದ್ಮಿ ಪಾರ್ಟಿ ಮಮತಾ ಬ್ಯಾನರ್ಜಿ ಅವರು ಕಳೆದ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗಬಹುದು. ಬಿಜೆಪಿಯನ್ನ ಕಾಂಗ್ರೆಸ್ ಏಕಾಂಗಿಯಾಗಿ ಎದುರಿಸುವ ಸ್ಥಿತಿಯಲ್ಲಿ ಇಲ್ಲ, ಅಲಯನ್ಸ್ ಬೇಕೇ ಬೇಕು. ಕಾಂಗ್ರೆಸ್ ಹಂಗಾರೆ ಬಿಜೆಪಿ 10 ವರ್ಷ ರಾಜಕಾರಣ ಮಾಡಿದ್ರಲ್ಲ, ಹಂಗಾರೆ ನಿಮಗೆ ಯಾಕೆ ಬೇಕಿತ್ತು ನಿತೀಶ್ ಕುಮಾರ್? ನೀವು ಒಬ್ಬರೇ ಮಾಡಬೇಕಿತ್ತಲ್ಲ. ಈಗ ನೀವು ಸ್ಟ್ರೈಟ್ ಬ್ಯಾಟ್ಸ್ಮನ್, ಈಗ ನೀವು ಫಾರ್ಮಲ್ ಇರೋ ಬ್ಯಾಟ್ಸ್ಮನ್ ಅಂತ ಹೇಳ್ಕೊಂಡು ಅಡ್ಡಾಡ್ತಿದ್ರಿ. ನಿಮಗೆ ಯಾತಕ್ಕೆ ಬೇಕಿತ್ತು ಹೆಲ್ಪ್ ರನ್ನರ್? ನೀವು ಒಬ್ಬರೇ ಓಡಬಹುದಿತ್ತಲ್ಲ. ರಾಮ ರಾವಣರ ಯುದ್ಧದಲ್ಲಿ ವಿಭೀಷಣ ರಾಮನಿಗೆ ಯಾಕೆ ಬೇಕಿತ್ತು? ರಾಮನಿಗೆ ಶಕ್ತಿ ಇರಲಿಲ್ವಾ ಅಂತ ಪ್ರಶ್ನೆ ಕೇಳಿದ್ರೆ ನೀವ್ ಹಂಗಾರೆ ಒಂದ್ ಕೆಲಸ ಮಾಡ್ಬೇಕು. ವಿಶ್ವ ಮಾನವ ಅಂತೇನೋ ಹೇಳ್ಕೊಂಡು ಬರ್ತಾರೆ, ವಿಶ್ವ ಮಾನವರು ಅಂತ ಹೇಳಿ ಇನ್ಮೇಲೆ ನಾವು ನಾವು ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದೀವಿ. ಹಂಗಾರೆ ಒಬ್ಬ ವ್ಯಕ್ತಿನ ನೀವು ಪ್ರೊಜೆಕ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಈ ಬಾರಿ ನರೇಂದ್ರ ಮೋದಿ ಅಂತ ಏನ್ ಹೇಳ್ಕೊಳ್ತಾ ಇದ್ದೀರಾ, ಅದೇ ರೀತಿ ನರೇಂದ್ರ ಮೋದಿಯ ಸುತ್ತಲೂ ಇರ್ತಕ್ಕಂಥ ರೆಕ್ಕೆ ಪುಕ್ಕಗಳು ಅಂತ ಹೇಳಿ, ನರೇಂದ್ರ ಮೋದಿ ಸುತ್ತಲೂ ಇರ್ತಕ್ಕಂಥ ನಿತೀಶ್ ಕುಮಾರ್ ಅಂತ ಹೇಳಿ, ನರೇಂದ್ರ ಮೋದಿ ಸುತ್ತಲೂ ಇರ್ತಕ್ಕಂಥ ಜಗನ್ ಅಂತ ಹೇಳಿ. ಆದ್ರೆ ನರೇಂದ್ರ ಮೋದಿ ಒಬ್ಬರನ್ನೇ ಮಾತ್ರ ಪ್ರೊಜೆಕ್ಟ್ ಮಾಡಕ್ ಹೋಗ್ಬೇಡಿ. ನಾವು ಪ್ರೊಜೆಕ್ಟ್ ಮಾಡಿರ್ತಕ್ಕಂಥದ್ದು ನಾವು INDIA ಅಂತ ಇರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವ್ರನ್ನ ಪ್ರೊಜೆಕ್ಟ್ ಮಾಡ್ತಾ ಇದೀವಿ, ಖರ್ಗೆ ಅವ್ರನ್ನ ಪ್ರೊಜೆಕ್ಟ್ ಮಾಡ್ತಿದೀವಿ. ಈ ರೀತಿ ಎಲ್ಲರನ್ನೂ ಕೂಡ ಪ್ರೊಜೆಕ್ಟ್ ಮಾಡ್ಕೊಳ್ತೀವಿ. ನಾವು ಒಬ್ಬರನ್ನೇ ಪ್ರೊಜೆಕ್ಟ್ ಮಾಡ್ತಾ ಇಲ್ಲ ಇವತ್ತು. ಹಾಗಾಗಿ ನೀವುಗಳು ಇನ್ಮೇಲೆ ಹೇಳ್ಬೇಕಾರೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಜೊತೆಗಿರ್ತಕ್ಕಂಥವ್ರು ಅಂತ ಹೇಳಿ ಇನ್ಮೇಲೆ ಒಂದೇ ಫೋಟೋ ಹಾಕೊಂಡ್ಬಿಟ್ಟು ಯಾಕೆ ಚುನಾವಣೆ ಕ್ಯಾನ್ವಸ್ ಮಾಡ್ತೀರಿ? ಜೊತೆಗಿದ್ದವ್ರನ್ನೆಲ್ಲ ಫೋಟೋ ಇದನ್ನೊಂದು ದಯವಿಟ್ಟು ಹೇಳಿ. ಕಾಂಗ್ರೆಸ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ ಸಂಪೂರ್ಣವಾಗಿ ಇಂಡಿಯಾ ಒಕ್ಕೂಟ ಅಂತೇಳಿ ಇಂಡಿಯಾ ಒಕ್ಕೂಟಕ್ಕೆ ಇವತ್ತು ಕಾಂಗ್ರೆಸ್ನ ಅಕ್ಯೂಸ್ ಮಾಡಿಬಿಟ್ಟು ಸಂಪೂರ್ಣ ಡಿಮಾರಲೈಸ್ ಮಾಡೋಕ್ಕೆ ಹೊರಟಿದ್ದಾರೆ. ಸಂಪೂರ್ಣವಾಗಿ ದೇಶದಲ್ಲಿ ಒಂದು ಶಕ್ತಿ ಹೊರಟಿದೆ. ಎಲ್ಲ ಇಂಡಿಯಾದಲ್ಲಿರೋ ಎಲ್ಲ ಒಕ್ಕೂಟದ ಎಲ್ಲ ನಾಯಕರುಗಳು ಸಮೂಹ ನಾಯಕತ್ವದಲ್ಲಿ ನಾವು ಇವತ್ತು ಈ ನಿರಂಕುಶ ಪ್ರಭುತ್ವ ಏನಿದೆ, ಸರ್ವಾಧಿಕಾರ ಧೋರಣೆ ಏನಿದೆ, ಸರ್ಕಾರಿ ಸಂಸ್ಥೆಗಳು ED ಇರ್ಬೋದು, CBI ಇಂದ ಏನೇನು ಆಗ್ತಾ ಇದೆ ಇವುಗಳನ್ನೆಲ್ಲ ತಡೆಗಟ್ಟಕ್ಕೆ, ಈ ನ್ಯಾಯಾಂಗದ ವ್ಯವಸ್ಥೆಗಳು ತಡೆಗಟ್ಟಕ್ಕೆ ನಾವೆಲ್ಲ ಜೊತೆಗೆ ಹೋಗ್ತಾ ಇದ್ದೀವಿ. ಇದರಲ್ಲಿ ರಾಹುಲ್ ಗಾಂಧಿ ಇರ್ಬೋದು, ಖರ್ಗೆ ಅವರು ಇರ್ಬೋದು, ಮಮತಾ ಬ್ಯಾನರ್ಜಿ ಇರ್ಬೋದು, ನಿಮ್ಗೆ ಅರವಿಂದ್ ಕೇಜ್ರಿವಾಲ್ ಇವ್ರು ಎಲ್ಲರೂ ಸಹಭಾಗಿತ್ವದಲ್ಲಿ ನಾವು ಹೋಗ್ತಾ ಇದ್ದೀವಿ. ದಯವಿಟ್ಟು ಅರವಿಂದ್ ಕೇಜ್ರಿವಾಲ್ ಪ್ರಶ್ನೆ ಎಲ್ಲಿರ್ತಕ್ಕಂಥದ್ದು. ಅಜಿತ್ ಅವರು ಏನಂತಂತಂದರೆ, ಪ್ರಶಾಂತ್ ಸರ್ ಒಂದು ಮಾತನ್ನು ಹೇಳಿದರು, ಕಾಂಗ್ರೆಸ್ ಪಿಕಪ್ ಆಗ್ತಾ ಇಲ್ಲ ಅಂತೇಳಿ. ಕಾಂಗ್ರೆಸ್ ಯಾಕೆ ಪಿಕಪ್ ಆಗ್ತಾ ಇಲ್ಲ ಹೇಳಿ? ಕಾಂಗ್ರೆಸ್ಸು ಈ ದೇಶದ ಸಂವೇದನೆ ಏನು ಕನೆಕ್ಟಿವಿಟಿ ಕಳ್ಕೊಂಬಿಟ್ಟಿದೆ. ಈ ದೇಶದ ಜನ ಏನು ಯೋಚನೆ ಮಾಡ್ತಾರೆ, ಈ ದೇಶದ ಜನ ಏನು ಅಪೇಕ್ಷೆ ಪಡ್ತಾರೆ, ಈ ದೇಶಕ್ಕೆ ಏನಾಗಬೇಕಾಗಿದೆ ಅನ್ನುವಂಥ ಆ ಸಂಬಂಧದ ಅರಿವೇ ಕಾಂಗ್ರೆಸ್ ಕಳ್ಕೊಂಡಿರೋಂಥ ಟೈಮ್ ರೀ. ಅಲ್ಲಲ್ಲ, ನೀವು ಅದನ್ನ ಟೈಮ್ ಅಂತ ಕರೀರಿ, ನಂದೇನು ಅಭ್ಯಂತರ ಇಲ್ಲ. ಇಂದಿರಾ ಗಾಂಧಿ ಇದ್ದ ಸಂದರ್ಭದಲ್ಲಿ ನೀವಿರೋ ಪೊಸಿಷನ್ ಕಾಂಗ್ರೆಸ್ ಇತ್ತಪ್ಪ. ಈಗ ನಿಮ್ಮ ಹತ್ರ ಮೋದಿ ಇದ್ದಾರೆ, ಮೋದಿ ಇದ್ದಾರೆ, ನಿಮ್ಮ ಟೈಮ್ ನಡೀತಿದೆ. ಇಲ್ಲಿ ಕೇಳಿ, ಒಂದು ವಿಷಯ ಹೇಳ್ತೀರಿ, ಕನೆಕ್ಟಿವಿಟಿ ಇಲ್ದಿರೋದ ಕಾರಣಕ್ಕೋಸ್ಕರ ಈಗ ಯಾಕೆ ಡಿಸೋಸಿಯೇಟ್ ಆಗ್ತಾ ಇದ್ದಾರೆ ಎಲ್ಲರೂ? ಯಾಕೆ ಎಲ್ಲ ಪಕ್ಷಗಳು ಡಿಸೋಸಿಯೇಟ್ ಆಗ್ತಾ ಇದೆ ಅಂತಂದ್ರೆ, ಕಾಂಗ್ರೆಸ್ ಏನ್ ತೆಗೆದುಕೊಂಡಂತ ನಿಲುವೇನಿದೆ ಆ ನಿಲುವು ಎಲ್ಲ ಪ್ರಾದೇಶಿಕ ಪಕ್ಷಗಳಿಗೆ ಏನ್ ಅನಿಸ್ತಿದೆ ಅಂತಂದ್ರೆ, ಕಾಂಗ್ರೆಸ್ ಜೊತೆ ಹೋಗ್ತು ಅಂತಂದ್ರೆ
ತಾವು ಏನು ಅನ್ಕೊಂಡಿರ್ತಕ್ಕಂಥ ಹಾಗಾದ್ರೆ ಮೊನ್ನೆ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ 66 ಸ್ಥಾನಕ್ಕೆ ಕುಸಿದ್ರಲ್ಲ, ಕರ್ನಾಟಕದ ಬಿಜೆಪಿ ಕರ್ನಾಟಕ ಜನರ ಜೊತೆ ಸಂವೇದನೆ ಕಳ್ಕೊಂಡಿತ್ತು ಅಂತನಾ? ಸಂವೇದನೆ ಕಳ್ಕೊಂಡಂತಲ್ಲ, ನಮ್ಮ ಅನೇಕ ನಿರ್ಧಾರಗಳು ನಮಗೆ ಅದಕ್ಕೆ ಬೂಮರಿಂಗ್ ಆಯ್ತು. ಅದಲ್ಲ ಸಂವೇದನೆ ಅಂತಲ್ಲ, ಅದನ್ನ ಸಂವೇದನೆ ಅಂತಲ್ಲ. ನಾವೀಗ ಒಳ ಮೀಸಲಾತಿ ಅಂತ ತಂದ್ವಿ, ಬಹಳ ಸ್ಪಷ್ಟವಾಗಿ ತಂದಿದ್ವಿ. ನಾವು ಅದನ್ನ ಜನಗಳಲ್ಲಿ ಕನ್ವಿನ್ಸ್ ಮಾಡೋದ್ರಲ್ಲಿ ವಿಫಲರಾದ ಒಂದು 23 ಸೀಟ್ ಅದ್ರಲ್ಲಿ ಹೋಯ್ತು. ನಮಗೆ ಒಳ ಮೀಸಲಾತಿ ತಂದಿದ್ವಿ, ಬಹಳ ದೇಶದಲ್ಲೇ ಈ ಥರ ಒಂದು ಅನುಕರಣೀಯವಾದಂಥ ಕಾರ್ಯ ಯಾರೂ ಮಾಡಿರಲಿಲ್ಲ. ನಾವು ಅದನ್ನು ಜನಕ್ಕೆ ಹೇಳೋ ಸಲ ಟೈಮಿಂಗ್ಸ್ ವ್ಯತ್ಯಾಸ ಆಯಿತು ನಮಗೆ. ಅದೇ ರೀ, ಅದು ಕಾಂಗ್ರೆಸ್ನಲ್ಲೂ ಅನೇಕ ವಿಷಯಗಳು ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಡೆಲಿಬ್ರೇಟ್ ಜನರು ನಾಡಿ ಮಿಡಿತ ಯಾವ ಇದರಲ್ಲಿ ಅಯೋಧ್ಯೆ ರಾಮ ಮಂದಿರದಲ್ಲಿ ಸಪೋರ್ಟ್ ಮಾಡೋದ್ರ ನಾಡಿ ಮಿಡಿತ ಏನಿದೆ? ನಾಡಿ ಮಿಡಿತ ಏನಿದೆ? ಅಯೋಧ್ಯೆ ರಾಮ ಮಂದಿರದ ವಿಚಾರಕ್ಕೆ ಸನಾತನ ಧರ್ಮದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅದ್ರಲ್ಲಿ ನಾಡಿ ಮಿಡಿತ ಏನಿದೆ? ಈ ದೇಶದ ಬಹುಸಂಖ್ಯಾತರ ಭಾವನೆಗಳಿಗೆ ಬೆಲೆ ಕೊಡುವಂತದ್ದಲ್ವಾ? ರಾಮ ಭಕ್ತರೆಲ್ಲ ಬಿಜೆಪಿ ಓಟರ್ಸ್ ಅಂತ ಆಗಲ್ಲ. ಈಗ ಇವ್ರು ಹೇಳ್ತಿದ್ರಲ್ಲ ನ್ಯಾಯ ಯಾತ್ರೆ ಅಂತ, ಇಡೀ 350 ಕ್ಷೇತ್ರದಲ್ಲಿ 13 ಕ್ಷೇತ್ರ ಕರ್ನಾಟಕದಲ್ಲಿ ಕಾರ್ಯಕ್ರಮ ಮುಗಿಯ 1 ಗಂಟೆ ಒಳಗಡೆ ಯೋಗೀಶ್ ಅವರೇ, ನಿಮ್ಮ ನ್ಯಾಯ ಯಾತ್ರೆ 359 ಸ್ಥಾನ ನಿಮಗೆ ಇವತ್ತು ನೀವು ಕಾಂಗ್ರೆಸ್ ಬಳಿ ಇಲ್ಲ. ಕಾಂಗ್ರೆಸ್ ಒಳಗಡೆ ಮೋದಿ ಇಲ್ಲ ಅಂದ್ರೆ ನೀವು ಯಾರು ಆಗ್ಬೇಡಿ. ಥ್ಯಾಂಕ್ ಯು ಸೋ ಮಚ್ ಯೋಗೀಶ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.